ಆ ಆಕಾಶದಲ್ಲಿರುವವನ ಜೊತೆ ನಿಮ್ಮ ಸಂಬಂಧ ಚೆನ್ನಾಗಿದ್ದರೆ ಈ ಭೂಮಿಯ ಮೇಲಿರುವವರು ನಿಮಗೆ ಏನು ತೊಂದರೆ ಕೊಡಲು ಸಾಧ್ಯವೇ ಇಲ್ಲ. ಹಾವಿನ ಹಲ್ಲಿನಲ್ಲಿ, ಚೇಳಿನ ಕೊಂಡೆಯಲ್ಲಿ, ಮನುಷ್ಯನ ಮನಸ್ಸಿನಲ್ಲಿ ಎಷ್ಟು ವಿಷವಿದೆ ಎಂದು ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಇವುಗಳಿಂದ ಸ್ವಲ್ಪ ಸಾವಧಾನವಾಗಿರಿ. ದುರ್ಬಲ ವ್ಯಕ್ತಿಯು ತನಗೆ ಸುಸ್ತಾದ ಮೇಲೆ ನಿಂತು ಬಿಡುತ್ತಾನೆ, ಆದರೆ ಒಬ್ಬ ವಿಜಯಶಾಲಿಯಾದವನು ತಾನು ಗೆದ್ದ ಮೇಲೆಯೇ ನಿಲ್ಲುತ್ತಾನೆ. ನಿಮ್ಮ ದೊಡ್ಡ ದೊಡ್ಡ ಕನಸುಗಳನ್ನು ಒಬ್ಬ ಸಣ್ಣ ಯೋಚನೆ ಇರುವ ವ್ಯಕ್ತಿಯ ಜೊತೆಗೆ ಚರ್ಚೆ ಮಾಡಬೇಡಿ, ಯಾಕೆಂದರೆ ನಿಮ್ಮ ದೊಡ್ಡ ಗುರುತುಗಳನ್ನು ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಇರಬೇಕಾಗುತ್ತೆ. ಸಂಘರ್ಷವಿದ್ದಾಗ ಮನುಷ್ಯ ಒಂಟಿಯಾಗಿರುತ್ತಾನೆ. ಆ ಸಮಯದಲ್ಲಿ ಯಾರು ನಿಮ್ಮ ಜೊತೆ ನೀಡುವುದಿಲ್ಲ. ಅದೇ ಯಶಸ್ವಿಯಾದ ಮೇಲೆ ನೀವು ಒಂಟಿಯಾಗಿ ಉಳಿಯೋದಿಲ್ಲ. ಇದು ಎಂತಹ ಸಮಯವೆಂದರೆ ಈ ಜಗತ್ತು ನಿಮ್ಮೊಂದಿಗೆ ನಡೆಯಲು ಇಷ್ಟಪಡುತ್ತೆ. ಅವಶ್ಯಕತೆ ಇದ್ದಾಗ ಎಲ್ಲರ ಮಾತುಗಳು ತುಂಬಾ ಸಿಹಿಯಾಗಿರುತ್ತೆ. ಒಳ್ಳೆಯ ವಿಚಾರಗಳು ಒಳ್ಳೆಯ ಜನರ ಸಂಪರ್ಕದಿಂದ ಬರುತ್ತೆ. ಮೌನಕ್ಕಿಂತಲೂ ಅಮೂಲ್ಯವಾದ ಮಾತುಗಳನ್ನು ಮಾತನಾಡಿ. ಸತ್ಯ ಪ್ರೇಮವನ್ನು ಬೇರೆಯವರಿಗಾಗಿ ಇಡಿ. ಕರುಣೆಯನ್ನು ಎಲ್ಲರಿಗೂ ಇಡಿ. ಇದುವೇ ಜೀವನದ ವ್ಯಾಕರಣವಾಗಿದೆ. ಹೂವು ಎಷ್ಟೇ ಸುಂದರವಾಗಿದ್ದರೂ ಅದರ ಸುವಾಸನೆಯಿಂದಲೇ ಅದಕ್ಕೆ ಹೊಗಳಿಕೆ ಸಿಗುತ್ತೆ. ವ್ಯಕ್ತಿ ಎಷ್ಟೇ ದೊಡ್ಡವನಾಗಿದ್ದರೂ ಅವನನ್ನು ಅವನ ಗುಣದಿಂದಲೇ ಗುರುತಿಸುತ್ತಾರೆ. ಯಾರು ತಮ್ಮ ಭಾವನೆಗಳನ್ನು ಮುಚ್ಚಿಡುತ್ತಾರೋ ಅವರೇ ತುಂಬಾ ಕಾಳಜಿ ಮಾಡುವವರಾಗಿರುತ್ತಾರೆ. ಸಂಬಂಧಗಳನ್ನು ಕಡಿಮೆ ಮಾಡಿ, ಆದರೆ ಅವುಗಳನ್ನು ಹೃದಯದಿಂದ ನಿಭಾಯಿಸಿ. ಏಕೆಂದರೆ ಜನ ಒಳ್ಳೆಯದನ್ನು ಪಡೆಯಲು ಹೋಗಿ ಅತ್ಯುತ್ತಮವಾದುದನ್ನು ಕಳೆದುಕೊಂಡು ಬಿಡುತ್ತಾರೆ. ಸಂಬಂಧ ಎಷ್ಟೇ ಬಿಗಡಾಯಿಸಿಕೊಂಡಿದ್ದರೂ ಕೂಡ ಸುಧಾರಿಸಿಕೊಳ್ಳಬೇಕೆಂಬ ಇಚ್ಛೆ ಇದ್ದರೆ ಎಲ್ಲವೂ ಸರಿ ಹೋಗುತ್ತೆ. ಯಾರು ನಿಮ್ಮನ್ನು ಅಳಿಸುತ್ತಾರೋ ಅವರು ನಿಮ್ಮನ್ನು ಮರೆತು ಬಿಡಬಹುದು. ನೆನಪಿಡಿ, ನಿಮ್ಮ ಸಂಗಾತಿ ನಿಮಗೆ ತೋರಿಸಿದ ಪ್ರೀತಿಗೆ ಪ್ರತಿಯಾಗಿ ಹೆಚ್ಚು ಪ್ರೀತಿ ತೋರಿಸುವುದು ಸಂಬಂಧದಲ್ಲಿ ಮಾಡುವ ದೊಡ್ಡ ತಪ್ಪು. ಯಾವಾಗ ನಿಮಗೆ ಬೇಕಾದವರೆಲ್ಲ ದೂರವಾಗಲು ಶುರು ಮಾಡುತ್ತಾರೆ, ತಿಳಿದುಕೊಂಡು ಬಿಡಿ ನಿಮ್ಮ ಅವಶ್ಯಕತೆ ಅವರಿಗಿಲ್ಲ ಎಂದು. ಪ್ರತಿ ಸಂಬಂಧಗಳು ಜಗಳವಾಡಿದ ಮೇಲೆ ಅಂತ್ಯವಾಗುವುದಿಲ್ಲ. ಕೆಲವೊಮ್ಮೆ ಒಬ್ಬರ ಖುಷಿಗಾಗಿ ಸಂಬಂಧಗಳನ್ನು ಅಂತ್ಯ ಮಾಡಬೇಕಾಗುತ್ತದೆ. ಜೀವನದಲ್ಲಿ ಯಶಸ್ವಿಯಾಗಬೇಕಾದರೆ ನಿರಾಸೆ ಮತ್ತು ಕಷ್ಟಗಳು ರಸ್ತೆಯಲ್ಲಿ ಬಂದೇ ಬರುತ್ತೆ. ಅದರಿಂದ ಅವುಗಳಿಗೆ ಹೆದರಬಾರದು. ಯಾರು ಹೃದಯದಿಂದ ಸತ್ಯವಾಗಿರುತ್ತಾರೋ ಅವರು ಎಷ್ಟೇ ಜಗಳವಾಡಿದರೂ ಬಿಟ್ಟು ಮಾತ್ರ ಹೋಗೋದಿಲ್ಲ. ಯಾರಾದರೂ ನಿಮ್ಮನ್ನು ಬಿಟ್ಟು ಹೋಗಬೇಕೆಂದುಕೊಂಡರೆ ಹೋಗಲಿ ಬಿಡಿ. ಯಾವಾಗ ನೀವೇ ಅವರಿಗೆ ಸರಿಯಾದವರು ಎಂದು ಅನುಭವಕ್ಕೆ ಬಂದಾಗ ಅವರೇ ತಿರುಗಿ ಬಂದೇ ಬರುತ್ತಾರೆ. ಎಲ್ಲಿ ನಿರೀಕ್ಷೆಗಳು ಇರೋದಿಲ್ಲ ಅಲ್ಲಿ ನೋವಿನ ಅನುಭವ ಇರೋದಿಲ್ಲ. ಮನುಷ್ಯ ಬೇರೆಯವರು ಮಾಡುವ ತಪ್ಪನ್ನು ಪಾಠ ಕಲಿಯುವ ಪ್ರಯತ್ನ ಮಾಡಬೇಕು. ಏಕೆಂದರೆ ತಪ್ಪು ಮಾಡಿ ಅದನ್ನು ಸರಿಪಡಿಸಿಕೊಳ್ಳುವಷ್ಟು ಸಮಯ ಮತ್ತು ಜೀವನ ಯಾರ ಹತ್ತಿರವೂ ಇರುವುದಿಲ್ಲ. ಯಶಸ್ವಿಯಾಗಿರಲು ಇವೆರಡೂ ಇರಲೇಬೇಕು. ಒಂದು ನಿಮ್ಮನ್ನು ಹಿಂದಕ್ಕೆ ಜಗ್ಗುತ್ತಿರುತ್ತೆ, ಇನ್ನೊಂದು ನಿಮ್ಮನ್ನು ಸಾಗಲು ಪ್ರೇರೇಪಿಸುತ್ತಿರುತ್ತೆ. ಕೆಟ್ಟ ಪರಿಸ್ಥಿತಿಯ ಒಂದು ಒಳ್ಳೆಯ ಮಾತೆಂದರೆ ಇದು ಬಂದಾಗ ನಮ್ಮ ಜೀವನದಲ್ಲಿ ಅನುಪಯುಕ್ತ ಜನರನ್ನು ತೆಗೆದು ಬಿಸಾಕಿ ಬಿಡುತ್ತೆ. ನಮ್ಮ ಯೋಚನೆಗಳಿಂದ ನಮ್ಮ ಗುರುತು ಇರುತ್ತೆ. ಆದ್ದರಿಂದ ನೀವು ಏನು ಯೋಚನೆ ಮಾಡುತ್ತೀರಿ ಎಂಬುದರ ಮೇಲೆ ನಿಗಾ ಇರಲಿ. ಯಾರ ನಾಲಿಗೆ ಮತ್ತು ಹೃದಯದಿಂದ ಸ್ವಚ್ಛವಾಗಿರುತ್ತೋ ಅವರೇ ಈ ಸಂಬಂಧಗಳ ಸಂತೆಯಲ್ಲಿ ಒಂಟಿಯಾಗಿರುತ್ತಾರೆ. ಯಾರು ನಿಮ್ಮನ್ನು ಇಗ್ನೋರ್ ಮಾಡುತ್ತಾರೋ ಅವರೊಂದಿಗೆ ಮಾತನಾಡಬೇಡಿ. ಯಾರು ನಿಮಗೆ ಗೌರವ ಕೊಡುತ್ತಾರೋ ಅವರೊಂದಿಗೆ ಮಾತನಾಡಿ. ಜನರು ತಮ್ಮ ಸ್ವಾರ್ಥವನ್ನು ತೋರಿಸಿಕೊಡುತ್ತಿರುತ್ತಾರೆ. ಅದನ್ನು ನಾವು ಪ್ರೀತಿ ಎಂದು ತಪ್ಪು ತಿಳಿದುಕೊಂಡಿದ್ದೇವೆ. ನಿಮ್ಮ ಗಮನವೆಲ್ಲವನ್ನು ಒಳ್ಳೆಯ ಭವಿಷ್ಯ ಮತ್ತು ನಿಮ್ಮ ವೃತ್ತಿ ಜೀವನವನ್ನು ಸುಧಾರಿಸಲು ಕೇಂದ್ರೀಕರಿಸಿ. ಏಕೆಂದರೆ ಇಲ್ಲಿ ಜನ ಕೆಲಸವಾಯಿತು ಎಂದರೆ ಬಣ್ಣವನ್ನೇ ಬದಲಾಯಿಸಿ ಬಿಡುತ್ತಾರೆ. ಜೀವನದಲ್ಲಿ ಒಂಟಿಯಾಗಿರಿ, ಆದರೆ ಒತ್ತಾಯ ಪೂರ್ವಕವಾಗಿ ಯಾರ ಜೀವನದಲ್ಲೂ ಸಂಬಂಧ ನಿಭಾಯಿಸುವ ಪ್ರಯತ್ನ ಮಾಡಬೇಡಿ. ವಿಶ್ವಾಸ ಮಾಡಿ, ಆದರೆ ತಾಯಿ ಆ ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರ ಮೇಲೂ ಅಂಧವಿಶ್ವಾಸ ಬೇಡ. ಕೆಲವೊಮ್ಮೆ ಸೇಡು ತೀರಿಸಿಕೊಳ್ಳುವುದಕ್ಕಿಂತ ನಮ್ಮಲ್ಲಿ ನಾವೇ ಬದಲಾವಣೆ ತಂದುಕೊಳ್ಳುವುದೇ ಒಳ್ಳೆಯದು. ಯಾರ ಒಳಗಿನಿಂದ ಚೂರಾಗಿರುತ್ತಾರೋ ಅವರೇ ಹೊರಗಿನಿಂದ ಶಾಂತವಾಗಿರುತ್ತಾರೆ. ನಾವು ಯಾರನ್ನು ತುಂಬಾ ಇಷ್ಟಪಡುತ್ತೇವೆಯೋ ಅವರ ಕೋಪವನ್ನಷ್ಟೇ ಸಹಿಸಿಕೊಳ್ಳಬಹುದು. ಮಾತನ್ನು ಕೇಳುವವರಿಗಿಂತ ಅರ್ಥ ಮಾಡಿಕೊಳ್ಳುವವರಿದ್ದರೆ ಜೀವನ ಸರಳವಾಗಿರುತ್ತೆ.
ಬಟ್ಟೆ ಮತ್ತು ಮುಖ ಯಾವತ್ತೂ ಸುಳ್ಳನ್ನೇ ಹೇಳುತ್ತೆ. ಮನುಷ್ಯನ ನಿಜವಾದ ಬಣ್ಣವನ್ನು ಸಮಯವೇ ತೋರಿಸಿಕೊಡುತ್ತೆ. ಕೋಪಿಸಿಕೊಳ್ಳುವ ಹಕ್ಕನ್ನು ನಮ್ಮವರೇ ಕೊಡುತ್ತಾರೆ, ಇಲ್ಲಾಂದ್ರೆ ಅಪರಿಚಿತರ ಮುಂದೆ ಯಾವಾಗಲೂ ನಗುತ್ತಲೇ ಇರಬೇಕಾಗುತ್ತೆ. ಯಾವಾಗಲಾದರೂ ನಿರಾಶೆ ಎನ್ನಿಸಿದರೆ ನಿಮ್ಮಿಂದ ಆಗುವುದಿಲ್ಲ ಎನ್ನುವವರನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಸೈಕಾಲಜಿ ಪ್ರಕಾರ ನಿಮಗೇನಾದರೂ ರಹಸ್ಯ ಗೊತ್ತಿದ್ದರೆ ಎಲ್ಲ ನಿಮ್ಮ ಹತ್ತಿರ ಕೂರಲು ಇಷ್ಟಪಡುತ್ತಾರೆ. ಒಳ್ಳೆಯವರಾಗಿ ಆದರೆ ಅದನ್ನು ಸಾಬೀತುಪಡಿಸುವ ಪ್ರಯತ್ನ ಮಾತ್ರ ಮಾಡಬೇಡಿ. ಯಾವಾಗಲೂ ನಮ್ಮವರು ಎನ್ನುತ್ತಲೇ ನಮಗೆ ಮೋಸ ಮಾಡುತ್ತಾರೆ. ಸಿಹಿಯಾಗಿ ಮಾತನಾಡುತ್ತಲೇ ಬೆನ್ನಿಗೆ ಚೂರಿ ಹಾಕಿ ಬಿಡುತ್ತಾರೆ. ಯಾರಾದರೂ ನಿಮ್ಮನ್ನು ಪ್ರೀತಿಸುತ್ತಿರಬಹುದು ಎಂದು ತಿಳಿಸುವ 2 ಸೂಚನೆಗಳು. ಅವರು ನಿಮ್ಮನ್ನು ತುಂಬಾ ನೋಡುತ್ತಾರೆ. ಅವರೊಂದಿಗೆ ನಿಮ್ಮನ್ನು ಪ್ರೀತಿಸುತ್ತಿರುವಾಗ ಅವರು ನಿಮ್ಮ ಕಣ್ಣುಗಳನ್ನು ಹೆಚ್ಚು ನೇರವಾಗಿ ನೋಡುತ್ತಾರೆ ಮತ್ತು ದೀರ್ಘಕಾಲದವರೆಗೆ ಅವರು ನಿಮ್ಮೊಂದಿಗೆ ಸಂಪೂರ್ಣವಾಗಿ ಇರಲು ಬಯಸುತ್ತಾರೆ. ಅವರು ಆಗಾಗ್ಗೆ ಭವಿಷ್ಯದ ಬಗ್ಗೆ ಮಾತನಾಡುತ್ತಾರೆ. ಅವರು ಇದ್ದಕ್ಕಿದ್ದಂತೆ ನಿಮ್ಮೊಂದಿಗೆ ಮುಂದಿನ ಭವಿಷ್ಯದ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದರೆ ಅವರು ಪ್ರೀತಿಯಲ್ಲಿ ಬೀಳುತ್ತಿದ್ದಾರೆ ಅಥವಾ ಈಗಾಗಲೇ ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ ಎಂಬುದರ ಸಂಕೇತವಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀ ಕೃಷ್ಣ.